ಇನ್ನು ಯುದ್ಧದ ಸಂದರ್ಭದಲ್ಲಿ ಭಾರತದ ಗಡಿ ಪ್ರವೇಶ ಮಾಡೋದಕ್ಕೆ ಪಾಕಿಸ್ತಾನದ ಅನೇಕ ಸೈನಿಕರು ಪ್ರಯತ್ನ ಮಾಡಿದ್ದಾರೆ. 7 ಜನ ಪಾಕಿಸ್ತಾನದ ಭಯೋತ್ಪಾದಕರನ್ನ ಭಾರತ ಉಡಿಸ್ ಮಾಡಿದೆ. ಭಾರತದ ಗಡಿ ಪ್ರವೇಶ ಮಾಡೋದಕ್ಕೆ ಅಂತ ಭಯೋತ್ಪಾದಕರು ತೀವ್ರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೆಡೆ ಪಾಕಿಸ್ತಾನ ಸೈನ್ಯ ಏನಿದೆ ಅದು ಸೀಸ್ ಫೈರ್ ಉಲ್ಲಂಘನೆ ಮಾಡ್ತಾ ಇದೆ, ಎಲ್ಲೆಂದರಲ್ಲಿ ಗುಂಡಿನ ದಾಳಿ ಮಾಡ್ತಾ ಇದೆ. ಈ ನಡುವೆ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಗಡಿಯ ಒಳಗೆ ನುಸುಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ 7 ಜನ ಉಗ್ರರನ್ನ ಹೊಡೆದು ಉರುಳಿಸಿದೆ ಗಡಿ ಭದ್ರತಾ ಪಡೆ. ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿದೆ. ಗಡಿಯಲ್ಲಿ ಪ್ರಮುಖ ಒಳ ನುಸುಳುವಿಕೆ ಯತ್ನವನ್ನ BSF ಪಡೆ ವಿಫಲಗೊಳಿಸಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಭಾರತದ ಗಡಿ ಭಾಗದಲ್ಲಿ ಒಳ ನುಸುಳೋದಕ್ಕೆ ಅಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸ್ನೈಪರ್ ಗನ್ಗಳನ್ನು ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ಭಯೋತ್ಪಾದಕರು ಒಳ ನುಸುಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ರು, ಭಾರತೀಯ ಸೇನೆ ಇದನ್ನು ವಿಫಲಗೊಳಿಸಿದೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಈ ಭಯೋತ್ಪಾದಕರನ್ನು ಬೇಟೆಯಾಡಿದೆ. ಈಗ ರಣಬೇಟೆ ಆರಂಭ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಪಾಕಿಸ್ತಾನದ ಗಡಿ ಭಾಗದಲ್ಲಿ ಪಾಕಿಸ್ತಾನಿ ಸೈನಿಕರನ್ನು, ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು, ಭಯೋತ್ಪಾದಕರನ್ನು ಎಲ್ಲೆಂದರಲ್ಲಿ ಹುಡುಕಿ ಅವರನ್ನು ಹತ್ಯೆ ಮಾಡಲಾಗ್ತಾ ಇದೆ. ಇನ್ನು ಪಾಕಿಸ್ತಾನದ ಉಗ್ರರಿಗೆ ಯಾರು ನೆರವು ಕೊಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಪಾಕಿಸ್ತಾನದ ಉಗ್ರರಿಗೆ ಪಾಕಿಸ್ತಾನದ ರೇಂಜರ್ಸ್ಗಳು ನೆರವು ಕೊಡ್ತಾ ಇದ್ದಾರೆ. ಉಗ್ರರಿಗೆ ಪಾಕಿಸ್ತಾನದ ಸೇನೆಯ ರೇಂಜರ್ಸ್ಗಳು ಗಡಿಯಲ್ಲಿ ನುಸುಳೋದಕ್ಕೆ ಅಂತ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಸೇನೆಯ ರೇಂಜರ್ಸ್ಗಳೇನಿದ್ದಾರೆ ಅವರು ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಹೇಗಪ್ಪ ಅಂತಂದರೆ, ಒಂದೆಡೆ ಡೈವರ್ಟ್ ಮಾಡೋದು, ಅಂದರೆ ಸೀಸ್ ಫೈರ್ ಉಲ್ಲಂಘನೆ ಮಾಡೋದು. ಪಾಕಿಸ್ತಾನದ ಸೇನೆ ಏನಿದೆ ಅದು ಸೀಸ್ ಫೈರ್ ಉಲ್ಲಂಘನೆ ಮಾಡುತ್ತೆ, ದಾಳಿ ಮಾಡುತ್ತೆ, ಗುಂಡಿನ ದಾಳಿ, ಶೆಲ್ ಫೈರಿಂಗ್ ಮಾಡ್ತಾ ಇದೆ. ಮತ್ತೊಂದೆಡೆ ಭಯೋತ್ಪಾದಕರು ಒಂದು ಕಡೆ ಡೈವರ್ಟ್ ಆದ್ರೆ ಮತ್ತೊಂದು ಕಡೆ ಭಾರತದ ಗಡಿ ಒಳಗೆ ನುಸುಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಅಗತ್ಯ ನೆರವುಗಳು ಏನು ಬೇಕು ಭಯೋತ್ಪಾದಕರಿಗೆ, ಅದನ್ನು ಕೂಡ ಪಾಕಿಸ್ತಾನದ ರೇಂಜರ್ಸ್ಗಳು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವಿಚಾರ ಯಾವಾಗ ಪತ್ತೆ ಆಯಿತು ಭಾರತದ ಸೇನೆಗೆ ಯಾವಾಗ ಗೊತ್ತಾಯಿತು, BSF ಯೋಧರು ಕಾರ್ಯಾಚರಣೆ ನಡೆಸೋದಕ್ಕೆ ಅಂತ ಮುಂದಾದರು. ಪಾಕಿಸ್ತಾನದ ಭಯೋತ್ಪಾದಕರನ್ನು ಬೇಟೆಯಾಡಿ ಅನೇಕ ಭಯೋತ್ಪಾದಕರನ್ನು ಹೊಡೆದು ಉರುಳಿಸುವಲ್ಲಿ ಭಾರತದ ಸೈನ್ಯ ಯಶಸ್ವಿಯಾಗಿದೆ. ಪಾಕಿಸ್ತಾನದ ಭಯೋತ್ಪಾದಕರು, ಪಾಕಿಸ್ತಾನದ ರೇಂಜರ್ಸ್ಗಳೇನಿದ್ದಾರೆ ಅವರನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ನಡೆಸಲಾಗ್ತಾ ಇದೆ. ಸ್ನೈಪರ್ ರೈಫಲ್ಸ್, ಅದೇ ರೀತಿಯಾಗಿ ಶೆಲ್ಗಳನ್ನು ಬಳಕೆ ಮಾಡಿಕೊಂಡು ಭಾರತ ಕೂಡ ಇದಕ್ಕೆ ಪ್ರತಿದಾಳಿ ಮಾಡ್ತಾ ಇದೆ. ಈ ವೇಳೆ ಪಾಕಿಸ್ತಾನದ ರೇಂಜರ್ಸ್ ಕೂಡ ಭಾರತದ ಸೇನೆ ಮೇಲೆ ಪ್ರತಿದಾಳಿ ಮಾಡ್ತಾ ಇದ್ದಾರೆ. ಆದರೆ ಸೈನಿಕರ ಗುಂಡೇಟಿಗೆ ಪಾಕಿಸ್ತಾನ ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಭಯೋತ್ಪಾದಕರಿಗೆ ನೆರವು ನೀಡಿದಂತಹ ಪಾಕಿಸ್ತಾನದ ರೇಂಜರ್ಸ್ಗಳೇನಿದ್ದಾರೆ ತಮ್ಮ ಠಿಕಾಣಿಯನ್ನು ಹೂಡಿದ್ರು, ಏನೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ ತೆಗೆದುಕೊಂಡು ಅವರು ಗಡಿಯಲ್ಲಿ ಕಾದು ಕುಳಿತಿದ್ರು. ಈ ಭಯೋತ್ಪಾದಕರಿಗೆ ಒಳಗಡೆ ನುಸುಳೋದಕ್ಕೆ ಅಂತ ಏನೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಯಾವಾಗ ಭಾರತ ಪ್ರತಿದಾಳಿ ಮಾಡ್ತು, ಯಾವಾಗ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಮು, ಅದೇ ರೀತಿಯಾಗಿ ಭಾರತದ ಶೆಲ್ಗಳು, ಮತ್ತೊಂದೆಡೆ ಭಾರತದ ಮಿಸೈಲ್ಗಳು ಯಾವಾಗ ಆ್ಯಕ್ಟಿವ್ ಆಯಿತು, ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಪಾಕಿಸ್ತಾನದ ರೇಂಜರ್ಸ್ಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ.